ವೆಲ್ಕಮ್ ಟು ನಮ್ರತಾಸ್ ಜೀವನ. ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ತುಂಬ ತುಂಬ ಲಾಂಗ್ ಬ್ರೇಕೆ ತೊಗೊಬಿಟ್ಟೆ. ಸೊ ನಮ್ಮ ವ್ಯೂಸು ತುಂಬ ಕಮ್ಮಿ ಆಗಿಬಿಟ್ಟಿದೆ, ಸಬ್ಸ್ಕ್ರಿಪ್ಷನು ತುಂಬ ಕಮ್ಮಿ ಆಗಿದೆ. ಐನೋ ತುಂಬ ವೀಡಿಯೋಸ್ ಕನ್ಸಿಸ್ಟಾಗಿ ಇಲ್ಲಾಂದರೆ ಯಾರೂ ನೋಡಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಒಂದು ಹೊಸ ಬ್ಲಾಗ್ ಮುಖಾಂತರ ಮತ್ತೆ ಬಂದಿದ್ದೀನಿ. ಸೊ ಇವತ್ತು ಏನು ವಿಡಿಯೋ ಅಂದರೆ, ತುಂಬ ದಿನ ಮಾಡಬೇಕು ಅಂದ್ಕೊಂಡಿದ್ದೆ, ಸೊ ಮಾಡ್ತಾಯಿದ್ದೀನಿ. ನನ್ನ ಸೀರೆ ಕಲೆಕ್ಷನ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಸೊ ನನ್ನ ಮದುವೆ ಜಾಸ್ತಿ ಇಲ್ಲ. ಸೊ ವಾಟ್ ಎವರ್ ಏನೇನು ಸೀರೆಸ್ ಇತ್ತು ನನ್ನ ಹತ್ರ, ಫಸ್ಟಿಂದ ಫಸ್ಟ್ ಸೀರೆ ಅದೆಲ್ಲ ತೋರಿಸೋಣ. ನನ್ನ ಕಲೆಕ್ಷನ್ಸ್ ಹೆಂಗಿದೆ, ನಾನು ಹೆಂಗೆ ಚೂಸ್ ಮಾಡ್ತೀನಿ ಸ್ಯಾರೀಸು, ಅದನ್ನು ಹೇಳೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಫಸ್ಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಮದುವೆದೇ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟು ಎಂಗೇಜ್ಮೆಂಟ್ ಸೀರೆ. ನಮ್ಮದು ಎಂಗೇಜ್ಮೆಂಟ್ ಇದ್ದಿದ್ದು ಲೈಕ್ ಒನ್ ವೀಕ್ ಗ್ಯಾಪಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದ್ರಿಂದ ಒಂದೇ ದಿನ ನನಗೆ ಟೈಮ್ ಕೊಟ್ಟೆ. ಒಂದು ದಿನದಲ್ಲಿ ಸ್ಯಾರಿ ಸೆಲೆಕ್ಟ್ ಮಾಡಿ ಒಂದೇ ದಿನದಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು. ಸೊ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಸೊ ಇದನ್ನು ರೀಲ್ಸಲ್ಲಿ ನೋಡಿರ್ತೀರ. ನಮ್ಮದು ರೀಲ್ಸು 4 ಮಿಲಿಯನ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಯಾರು ನಮ್ಮನ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಇದು ನಿಮಗೆ ತುಂಬ ಚೆನ್ನಾಗಿದೆ. ಈ ಥರ ನನ್ನ ಹತ್ರ ಯಾವತ್ತೂ ಇರಲಿಲ್ಲ. ಸೊ ಗ್ರೀನ್ ತೊಗೋಬೇಕು ಅಂತ ಹೇಳಿದ್ರು, ಅಲ್ಲಿ ಕಲೆಕ್ಷನ್ಸು ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ಫೇರ್ ಆಗಿರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸರಿಗೆಲ್ಲ ತೋರ್ಸೋಕ್ಕಾಗಲ್ಲ, ಬಟ್ ಇದೆಲ್ಲ ಕುಚ್ಚೆಲ್ಲ ಮಾಡಿಸಿದ್ವಿ. ಆ್ಯಂಡ್ ಅದ್ರ ಬ್ಲೌಸು ಹೇಳಲೇಬೇಕು. ಪಾಪ ನಾನಿಲ್ಲಿ ಬ್ಲೌಸ್ ಹೊಲಿಯೋರು ಆಂಟಿ ಒಂದೇ ದಿನದಲ್ಲಿ ಬ್ಲೌಸ್ ಹೊಲ್ಕೊಟ್ಟಿರೋದು. ಏನು ಜಾಸ್ತಿ ಸಿಂಪಲ್ಲಾಗೇ ಇಡ್ಸಿದ್ದೀನಿ. ಸೊ ಏನು ಜಾಸ್ತಿ ಇಡ್ಸಿಲ್ಲ, ನೋಡ್ಬೋದು. ನನ್ನ ಬ್ಯಾಕ್ ಮಿಷಿನ್ ವರ್ಕು ಗೊತ್ತಿರುತ್ತಲ್ಲ. ಸೊ ಒಂದೇ ದಿನದಲ್ಲಿ ಮಾಡಿ ನನಗೆ ಕೊಟ್ಟಿದ್ದು ಆಂಟಿ, ಅವರಿಗೆ ತುಂಬ ಥ್ಯಾಂಕ್ಸ್. ನನ್ನ ಮದುವೆ ಬ್ಲೌಸ್ ಎಲ್ಲ ಅವರೇ ಹೊಲಿದಿರೋದು, ತುಂಬ ಚೆನ್ನಾಗಿ ಹೊಲಿತಾರೆ. ಆ್ಯಂಡ್ ನೆಕ್ಸ್ಟ್ ನನ್ನ ಮೋಸ್ಟ್ ಫೇವ್ರೇಟ್ ಸೀರೆ ಇದು. ನಾನು ಇದೇ ಥರ ಬಳೆ ಶಾಸ್ತ್ರಕ್ಕೆ ಇದೇ ಥರ ಸೀರೆ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ತಗೊಂಡೆ. ತುಂಬ ಚೆನ್ನಾಗಿ ಲಕ್ಷಣ ಕಾಣಿಸ್ತಿತ್ತು. ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಹಾಕಿರ್ತೀನಿ, ನೋಡ್ಬೋದು. ಇಲ್ಲ ಇಲ್ಲೂ ಹಾಕಿರ್ತೀನಿ, ಹಿಂಗೆ ಕಾಣಿಸುತ್ತೆ ಇದು ಅಂತ. ಇದ್ರ ಬ್ಲೌಸು ಎಲ್ಲೋ ಮಿಸ್ ಆಗಿ ಇಟ್ಬಿಟ್ಟಿದ್ದೀನಿ, ಸಿಕ್ಕಿದ್ರೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇಲ್ಕಲ್ ಸ್ಯಾರಿ ಅಂತಾರೆ ಇದಕ್ಕೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಸರಗು ನರಿಗೆ ಅದೆಲ್ಲ ಹೇಳಕ್ಕೆ ಬರಲ್ಲ, ತಪ್ಪು ತಿಳ್ಕೊಬೇಡಿ. ಆ್ಯಂಡ್ ನನಗೆ ಸೀರೆ ಮಡ್ಚಿಡೋಕ್ಕೆ ಕರೆಕ್ಟಾಗಿ ಬರಲ್ಲ. ಇದಾದ್ಮೇಲೆ ನಮ್ಮ ಮಾವ ಬೈತಾರೆ, ಬೈಸ್ಕೊಡ್ತೀನಿ. ಸೊ ಅದೊಂದಾಯಿತು. ಹಳದಿ ಶಾಸ್ತ್ರದ ಸೀರೆ ತೊಗೊಂಡಿದ್ದೆ, ಹಳದಿ ಶಾಸ್ತ್ರಕ್ಕೂ. ಸೊ ಅದೂ ನನಗೆ ಕೊಡೋಕ್ಕೆ ಮನಸ್ಸು ಬಂದಿಲ್ಲ, ಬಟ್ ನನಗೆ ಇಟ್ಟಿದ್ದೀನಿ. ಅದನ್ನು ಇಟ್ಕೊಬಾರ್ದು ಅಂತ, ಬಟ್ ಇಟ್ಟಿದ್ದೀನಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಸ್ಯಾರಿ. ನನ್ನ ದಾರಿ ಸ್ಯಾರಿ ತೋರಿಸ್ಲಾ? ಎಸ್. ಸೊ ನನ್ನ ಮೋಸ್ಟ್ ಪ್ರೆಷಿಯಸ್ ದಾರೆ ಸ್ಯಾರಿ. ಸೊ ನಮ್ದೇನು ರಿಸೆಪ್ಷನ್ ಇರಲಿಲ್ಲ. ಸೊ ಒಂದೇ ದಿನದ ಮದುವೆ ಆಗಿದ್ದರಿಂದ ಒಂದೇ ಸ್ಯಾರಿ. ತುಂಬ ಆಸೆ ಪಟ್ಟು ನನಗೆ ಲೈಕ್ ಗೋಲ್ಡಲ್ಲಿ ತೊಗೋಬೇಕಂತ ತುಂಬ ಆಸೆ ಇತ್ತು. ಬಟ್ ಗೋಲ್ಡ್ ಉಟ್ಮೇಲೆ ನಾನು ಅಷ್ಟೊಂದು ಲುಕ್ಕಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಇದನ್ನು ಚೂಸ್ ಮಾಡಿದೆ. ಇದನ್ನು ತೊಗೊಂಡಿದ್ದು ನಾನು ಸುದರ್ಶನ್ ಸಿಲ್ಕಲ್ಲಿ, ಚಿಕ್ಕಪೇಟೆ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದು. ಪ್ರೈಸ್ ನೆನಪಿಲ್ಲ. ರೇಷ್ಮೆ ಸೀರೆ ಇದು. ನೋಡ್ಬೋದು, ತುಂಬ ಚೆನ್ನಾಗಿದೆ, ರಿಚ್ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಫುಲ್ಲು ಓಪನ್ ಮಾಡಿದ್ರೆ ಇದು ದಾರ ಉಯ್ಬೇಕಾದ್ರೆ ಫುಲ್ಲು ಹಾಲಾಗ್ಬಿಟ್ಟಿತ್ತು. ಅದರಿಂದ ಡ್ರೈ ಕ್ಲೀನಿಂಗ್ ಮಾಡಿಸಿಲ್ಲ. ಸೊ ನೋಡಿ, ಲೆಕ್ಕ ಹಾಕಿ ನಾನು ಎಷ್ಟು ಸೋಂಬೇರಿ. ಇದು ನನ್ನ ಕುಚ್ಚು ಹಾಕ್ಸಿದ್ದು. ಕುಚ್ಚು ನಾನು ಮದುವೆ ಆದಮೇಲೆ ಇವತ್ತೇ ಓಪನ್ ಮಾಡ್ತಾ ಇರೋದು ಈ ಸ್ಯಾರಿನ. ಡ್ರೈ ಕ್ಲೀನಿಂಗ್ ಕೊಡಬೇಕು, ಕೊಡೋಕ್ಕಾಗ್ತಿಲ್ಲ. ನೋಡೋಣ ಇನ್ಯಾವಾಗ ಈ ಸೀರೆ ಉಡೋ ಭಾಗ್ಯ ಬರುತ್ತೆ ಗೊತ್ತಿಲ್ಲ, ನೋಡೋಣ. ಬಟ್ ಐ ಲವ್ ದಿಸ್ ಸ್ಯಾರಿ. ತುಂಬ ವೇಟ್ ಇದೆ.
ತುಂಬಾ ತುಂಬ ರಿಚ್ ಲುಕ್ ಕೊಡುತ್ತೆ. ಕಲರೇ ಹಂಗಲ್ಲ. ಆ್ಯಂಡ್ ನನಗೆ ರೆಡ್ ತುಂಬ ಸೂಟ್ ಆಗುತ್ತೆ ಆ್ಯಂಡ್ ರಿಚಾಗಿ ಕಾಣಿಸ್ತಿದೆ. ಸೊ ಅದ್ರ ಬ್ಲೌಸು ಇದು ನಂಗೆ ಈ ಥರ ಬೇಕಿತ್ತು. ಸೊ ಈ ಥರ ಎಲ್ಲ ಹಾಕ್ಸ್ಕೊಂಡು ಇಲ್ಲೇ ಬಾರ್ಡ್ರ್ ಇಲ್ಲೇ ಇದು ಜರಿ ಇರೋದ್ರಿಂದ ಇಲ್ಲೇನು ವರ್ಕ್ ಮಾಡಿಸಿಲ್ಲ. ಇದೆಲ್ಲ ನಂಗೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಸಿಂಪಲ್ ಅಂದರೆ ಇದಕ್ಕೂ ಕಾಸ್ಟ್ಲಿನೇ. ಹಿಂಗೆ ಮಾಡಿಸಿದ್ದೀನಿ. ಯಾವ್ದಾರ ಡೀಟೇಲಾಗಿ ಬೇಕಂದರೆ ಕೇಳಿ, ಫೋಟೋ ಕಳಿಸ್ತೀನಿ. ಮುಂದೆನೂ ಹಿಂಗೆ ಕೊಟ್ಟಿದ್ದಾರೆ, ಮುಂದೆನೂ ಸ್ವಲ್ಪ ಹಿಂಗೆ ಕೊಟ್ಟಿದ್ದಾರೆ, ಹಿಂದೆ ಹಿಂಗಿದೆ. ನಾನು ಎಲ್ಲೋ ಡಿಸೈನ್ ನೋಡಿ ನನಗೆ ಇದೇ ಥರ ಡಿಸೈನ್ ಬೇಕಂತ ಕಳಿಸಿದ್ದಕ್ಕೆ ಸೊ ಅದೇ ಥರ ಮಾಡಿಸ್ಕೊಟ್ಟಿದ್ದಾರೆ ಆಂಟಿ. ಸೊ ಎಲ್ಲ ಹಂಗೆ ಇಟ್ಟಿದ್ನಲ್ಲ, ಸೊ ಒಂಥರ ಮುಗಿದ್ಕೊಂಡು ತುಂಬ ಹೆವಿ ಇದೆ. ಆ್ಯಂಡ್ ಯಾ ಇದು ಟ್ಯಾಸಲ್ಸ್, ಇದು ಅವರೇ ಕೊಟ್ಟಿದ್ದು. ಬಟ್ ಇದು ನಾನು ಚಿಕ್ಕಪೇಟೆಲ್ಲಿ ತೊಗೊಂಡ್ಬಂದು ಇದನ್ನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಯಾ ಧಾರೆ ಸೀರೆ ಮುಗೀತು. ಸೊ ಗಂಡನ ಕಡೆಯವರು ನಮಗೆ ಹುಡುಗಿ ಕೊಡಿಸ್ಬೇಕಿತ್ತಲ್ಲ ಸ್ಯಾರಿ. ಸೊ ಅದು ಇದು ನಾನು ಬೀಗ್ ರೂಟಕ್ಕೆ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ನೇರ್ವಿ ಅಂತಾರಲ್ಲ, ಸೊ ಅದಕ್ಕೆ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ತುಂಬ ರಿಚ್ ಲುಕ್ ಕೊಡುತ್ತೆ. ಸೊ ನನಗೆ ಈ ಕಲರ್ ಯಾಕೆ ಇಷ್ಟ ಆಯಿತು ಅಂದರೆ, ಸೊ ಡಿ.ಕೆ. ಶಿವಕುಮಾರ್ ಮಗಳು ಅವ್ರ ಮದುವೆಯಲ್ಲಿ ಇದೇ ಥರ ಸೇಮ್ ಕಾಂಬಿನೇಷನ್ ಸ್ಯಾರಿ ಹುಟ್ಟಿದ್ರು. ಸೊ ಅವಾಗಿಂದ ತುಂಬ ಇಷ್ಟ ಆಗಿ ಇದೇ ಥರ ಇತ್ತು ಅಲ್ಲಿ. ಸೊ ಇದನ್ನೇ ಚೂಸ್ ಮಾಡಿದೆ. ಸೊ ಇದಕ್ಕೆ ರಿಚ್ಚಾಗಿ ಇದು ಮಾಡಿದ್ದಾರೆ, ಕುಚ್ಚು ಕಟ್ಟಿದ್ದಾರೆ. ನನ್ನ ಧಾರೆ ಸೀರೆಗಿನ್ನ ಇದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡಿದ್ದೀನಿ. ತುಂಬ ಸಕ್ಕದಾಗಿ ಕೊಟ್ಟಿದ್ದಾರೆ ಕುಚ್ಚು ಮಾತ್ರ, ತುಂಬ ಚೆನ್ನಾಗಿದೆ. ಇದನ್ನು ಒಂದ್ಸಲಿನೂ ಹುಟ್ಟಿಲ್ಲ, 1 ವರ್ಷ ಆಗೋಯ್ತು, 1 ವರ್ಷ ಆಗ್ತಾ ಇದೆ. ನಾವು ಒಂದ್ಸಲಿನೂ ಹುಟ್ಟಿಲ್ಲ. ತಿರ್ಗಾ ನೋಡೋಣ. ಅಷ್ಟು ದುಡ್ಡು ಕೊಟ್ಟು ಸ್ಪೆಂಡ್ ಮಾಡಿ ಬರೀ ಒಂದೇ ಸಲ ಹಾಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಮೈಂಡ್ಫುಲ್ಲಾಗಿ ನಮ್ಮ ಅಣ್ಣನ ಮದುವೆಗೆ ಕಾಸ್ಟ್ಲಿ ಸೀರೆ ಯಾವುದೂ ತಗೊಂಡಿಲ್ಲ. ಸುಮ್ಮನೆ ಬೀರಲ್ಲಿ ಇಡೋಕ್ಕೆ ಹಾಕಲ್ವಾ, ಅಷ್ಟೊಂದು ಕಷ್ಟ ಮಾಡಬೇಕು. ಇದು ಮುದ್ರು ಬಿಟ್ಟೆ ಆಮೇಲೆ ಮಾಡಿಸೋದು. ಸೊ ಇದ್ರ ಬ್ಲೌಸ್ ಒಂದೊಂದು ಡೀಟೇಲಿಂಗು, ಒಂದೊಂದು ಕಲರ್ ಕಾಂಬಿನೇಷನ್ನು ಸಕ್ಕದಾಗಿ ಕೊಟ್ಟಿದ್ದಾರೆ. ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಈ ಬ್ಲೌಸು. ಅದೇ ಹೇಳೋದಲ್ಲ, ಧಾರೆ ಸೀರೆಗಿಂತ ಇದಕ್ಕೆ ಜಾಸ್ತಿ ಕಾಸ್ಟ್ ಕೊಟ್ಟಿರೋದು ನಾನು ಡಿಸೈನ್ಗೆ. ಡೀಟೇಲಿಂಗ್ ಸಕ್ಕದಾಗಿ ಕೊಟ್ಟಿದ್ದಾರೆ. ಇದಾಗಲಿ ತುಂಬ ಸಕ್ಕದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಐ ಲವ್ ಇಟ್. ಹ್ಯಾಂಡ್ ಎಲ್ಲಿಗೆ ಬರೋಣ. ಸೊ ಇದು ನನ್ನ ಮದುವೆ ಸೀರೆಸ್ ಆಯಿತು. ಸೊ ನನ್ನ ಫಸ್ಟ್ ಅಫಿಷಿಯಲ್ ರೇಷ್ಮೆ ಸೀರೆ ತೋರಿಸ್ತೀನಿ. ಸೊ ನಾನಿವಾಗ ಎಷ್ಟು ಡಿಗ್ರಿಲಿದ್ದೆ ಅನಿಸುತ್ತೆ, ಡಿಗ್ರಿಲಿದ್ದೆ. ಸೊ ಅವಾಗ ನನ್ನ ಫಸ್ಟ್ ರೇಷ್ಮೆ ಸೀರೆ ಅಂತ ನಾನು ಹೊಲಿಸ್ಕೊಂಡಿದ್ದು. ಸೊ ಇದ್ರ ಸೀರೆ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋರ್ನೆಲ್ಲ ನೋಡಿರ್ತಾರೆ ಈ ಸೀರೆ. ಆ್ಯಕ್ಚುಲಿ ನಾನು ಇದನ್ನು ನನ್ನ ಎತ್ನಿಕ್ ಡೇಗೆ ಉಟ್ಕೊಂಡು ಹೋಗಿದ್ದೆ. ಸೊ ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಇತ್ತು, ಸೊ ಅಲ್ಲಿ ಉಟ್ಕೊಂಡು ಹೋಗಿದ್ದೆ. ಆ್ಯಂಡ್ ಇದು ಕುಚ್ಚು ಸರ್ಗು ಕಾಂಬಿನೇಷನ್ ಸೂಪರ್ ಆಗಿದೆ. ಆ್ಯಂಡ್ ಈ ಬ್ಲೌಸ್ ಆಬ್ವಿಯಸ್ಲಿ ನನಗೆ ಇವಾಗ ಆಗಲ್ಲ. ಇದೇ ನನ್ನ ಫಸ್ಟ್ ಅಫಿಷಿಯಲ್ ರೇಷ್ಮೆ ಸೀರೆ ಅಂತ ನಾನು ಹೊಲಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ಇದು ಬ್ಲೌಸ್ ಆಬ್ವಿಯಸ್ಲಿ ನನಗೆ ಆಗಲ್ಲ. ಅದು ಈ ಥರ ಇದೆ. ಇದು ಬ್ಯಾಕು, ಫ್ರಂಟ್, ಸಿಂಪಲಾಗಿ ಕೊಡ್ಸಿದ್ದಾರೆ. ಅವಾಗ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನಮ್ಮಮ್ಮ ಹಿಂಗೆ ಹೊಲ್ಸಿದಾರ ಹಂಗೆ ಹೊಲ್ಸ್ಕೊಂಡಿದ್ದೀನಿ ಅಷ್ಟೇ.
ಸೊ ಅದು ನನ್ನ ಫಸ್ಟ್ ಸೀರೆ ಆಯಿತು. ಸೊ ಇವಾಗ ನೆಕ್ಸ್ಟು ಸಿಂಪಲ್ ಸೀರೆಗೆ ಬರಬೇಕಂದ್ರೆ ನಾನು ಇವಾಗ ವರಮಹಾಲಕ್ಷ್ಮಿ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಇದೊಂದು ತಗೊಂಡಿದ್ದೆ ಸೀರೆ. ಈ ಸೀರೆ ಬ್ಲೌಸ್, ಸೊ ಬ್ಲೌಸ್ ಜೊತೆ ಸ್ಟಿಚ್ಡ್ ಆಗಿ ಬಂದಿದ್ದು ಇದನ್ನು ತಗೊಂಡಿದ್ದೆ. ಚೆನ್ನಾಗಿತ್ತು, ಕಾಂಬಿನೇಷನು ಚೆನ್ನಾಗಿತ್ತು. 1000 ಸಮಥಿಂಗ್ ಅಷ್ಟೇ ಇದು ಸ್ಯಾರಿ ವಿತ್ ಬ್ಲೌಸು. ಸೊ ಇಷ್ಟ ಆಯಿತು, ತುಂಬ ಮೆತ್ತಗೂ ಇದೆ, ಹುಟ್ಟಿದ್ದೀನಿ ಅಂತಲೇ ಅನಿಸಲ್ಲ, ಆ ಥರ ಫೀಲ್ ಕೊಡುತ್ತೆ. ಸೊ ತುಂಬ ಇಷ್ಟ ಆಗಿ ತೊಗೊಂಡಿರೋದು. ನೆಕ್ಸ್ಟ್ ಯಾವಾಗ ಉಟ್ಕೋತೀನಿ ಗೊತ್ತಿಲ್ಲ. ಬ್ಲೌಸು ಓಕೆ, ಚೆನ್ನಾಗಿದೆ. ಫುಲ್ ಬೋಟ್ ನೆಕ್ ಇದೆ, ಬೋಟ್ ನೆಕ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅಂದರೆ ಯಾವುದಕ್ಕೆ ಬೇಕಾದ್ರೂ ಮ್ಯಾಚ್ ಮಾಡ್ಕೊಬೋದು ಇದನ್ನು. ಸೊ ಅದೇ ಜೊತೆಗೆ ಈ ಸೀರೆ ತುಂಬ ಇಷ್ಟ ಆಗಿದೆ ನನಗೆ. ಪಿಂಕ್ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ಎಲ್ಲ ಪಿಂಕ್ ಈ ಸೀರೆ ತಗೊಂಡಿದ್ದೆ. ಇದು ಸರ್ಗು ಈ ಕಲರ್ ಕಾಂಬಿನೇಷನ್ ಬಂದಿದೆ. ಬ್ಲೌಸು ನಾರ್ಮಲ್ ಪ್ಲೇನಾಗೆ ಹೊಲಿಸಿ, ನಂಗೆ ಆಲ್ಮೋಸ್ಟ್ ಪ್ಲೇನಾಗಿ ಇಷ್ಟ. ಸೊ ಈ ಥರ ಬೋಟ್ ಕೊಟ್ಟು ಬಫ್ ಕೊಟ್ಟು ಹೊಲಿಸಿದ್ದೀನಿ. ಇದು ನಾನು ನಮ್ಮಮ್ಮ ಇಬ್ಬರು ಹಾಕೋದು. ಸೊ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಇವಾಗ ಏನಾಗಿದೆ, ನನಗೂ ನಮ್ಮ ಅಮ್ಮಗೂ ಸೇಮ್ ಅಳತೆ. ಸೊ ಇಬ್ಬರು ಹಾಕೋತೀವಿ, ಆ ಥರ ಸೈಜ್ ಒಂದೇ ಆಗಿರೋದ್ರಿಂದ ಇಬ್ಬರು ಹಾಕೋತೀವಿ. ಆದಮೇಲೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಈ ಸೀರೆ, ತುಂಬ ಮೆತ್ತಗಿದೆ. ಇದು ನನ್ನ ಈ ಸಲ ಬಾಗಿನಕ್ಕೆ, ಗೌರಿ ಹಬ್ಬದ ಬಾಗಿನಕ್ಕೆ ಕೊಡಿಸಿದ್ದು ಸೀರೆ. ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಯಾರೋ ಫೇರ್ ಆಗಿರೋರು ಈ ಕಲರ್ ಉಟ್ರೆ ತುಂಬ ಚೆನ್ನಾಗಿರುತ್ತೆ, ರಿಚ್ ಆಗಿ ಕಾಣಿಸುತ್ತೆ. ಇದಕ್ಕೇನಂತಾರೆ, ಏನೋ ಸೀರೆ ಅಂತಾರೆ, ಬಟ್ ನೋಡೋಣ, ಜಾರ್ಜೆಟಾ ಗೊತ್ತಿಲ್ಲ, ಬಟ್ ಅಂತಾರೆ. ಚೆನ್ನಾಗಿದೆ, ತುಂಬ ಕಲರ್ ಕಾಂಬಿನೇಷನ್ ಇತ್ತು, ಬಟ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅದನ್ನು. ಸೊ ಅದಕ್ಕೆ ತೊಗೊಂಡಿದ್ದು. ಬ್ಲೌಸ್ ನಾರ್ಮಲ್ ಪ್ಲೇನಾಗಿ ಹೊಲಿಸಿದ್ದೀನಿ, ಸಿಲ್ವರ್ ಜರಿ ಇದೆಯಲ್ಲ, ಸೊ ಅದನ್ನು ಕೊಟ್ಟು ಪ್ಲೈನ್ ಆಗಿ. ಇದು ನಾನು ನಮ್ಮ ಅಣ್ಣನ ಮದುವೆಯಲ್ಲಿ ಚೌಟ್ರಿಗೆ ಹೋಗೋಕೆ ಹಾಕ್ಕೊಂಡಿದ್ದೆ. ಸೊ ಆ್ಯಂಡ್ ಯಾ, ಇದೊಂದು ಸೀರೆ. ಇದು ನನ್ನ ಫ್ರೆಂಡ್ ರಕ್ಷಿತಾ ಅಂತ, ಅವ್ರ ಮದುವೆಯಲ್ಲಿ ಅವ್ರು ಕೊಡಿಸಿದ್ರು ಸ್ಯಾರಿ. ಸೊ ಅದು ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ರೀಸೆಂಟಾಗೆ ಬ್ಲೌಸ್ ಹೊಲಿಸಿದ್ದಕ್ಕೆ ಪಿಂಕ್ ಇದರಲ್ಲಿ ಸರ್ ಬಂದಿದೆ, ಚೆನ್ನಾಗಿದೆ. ಸಿಂಪಲಾಗಿ ಕುಚ್ಚು ಮಾಡಿಸಿದೆ, ಸಿಂಪಲಾಗಿ ಬ್ಲೌಸು ಹಂಗೆ ಹೊಲಿಸಿದ್ದೀನಿ. ತುಂಬ ಚೆನ್ನಾಗಿದೆ ಸರ್. ಬ್ಲೌಸು ನಾರ್ಮಲ್ ಆಗಿ ಮಿಷಿನ್ ವರ್ಕೆ ಮಾಡಿಸಿರೋದು. ಸೊ ಲಾಸ್ಟ್ ಒನ್ ಏನಂದರೆ, ನನ್ನ ರೀಸೆಂಟಾಗಿ ನಾನು ನಮ್ಮ ಅಣ್ಣನ ಮದುವೆಲಿ ಹಾಕಿದ್ದಂಥ ಅವನ ಧಾರೆ ಸೀರೆ, ಅವನ ಧಾರೆ ನಾನು ಹುಟ್ಟಿದಂಥ ಸೀರೆ ಇದು. ನಾವು ಭೈರಪ್ಪ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಅನಿಸುತ್ತೆ, ಎಲ್ಲ ಆಲ್ಮೋಸ್ಟ್ ಭೈರಪ್ಪಲ್ಲೇ. ನಮ್ಮದು ನಮ್ಮದು ಎಲ್ಲರದ್ದು ಭೈರಪ್ಪದಲ್ಲಿ ತೊಗೊಂಡಿದ್ದು. ಇಲ್ಲಿ ನಮ್ಮ ಅಮ್ಮಂದು ಆ್ಯಡ್ ಮಾಡ್ತಾ ಇಲ್ಲ, ಮದುವೆ ಸೀರೆ. ಸೊ ಅವ್ರದ್ದು, ಸೊ ಅವ್ರದ್ದು ಇದೇ ಥರ ಆಲ್ಮೋಸ್ಟು. ಅವ್ರದ್ದು ತೋರಿಸ್ಬೇಕಂದ್ರೆ ಹೇಳಿ, ಇದೊಂದು ಕಾಂಬಿನೇಷನ್ನು ತುಂಬ ಇಷ್ಟ ಆಗಿ ತೊಗೊಂಡಿದ್ದು, ಆ್ಯಂಡ್ ಚೆನ್ನಾಗೂ ಕಾಣಿಸ್ತಿತ್ತು. ಆ್ಯಂಡ್ ನನಗೆ ಅಷ್ಟೊಂದೇನು ಇದಿರಲಿಲ್ಲ, ಇಂಥದ್ದೇ ತೊಗೋಬೇಕಂತೇನಿಲ್ಲ, ಬಿಕಾಸ್ ಮದುವೆ ಬಿಸಿ ಇದ್ದಲ್ಲ, ಯಾವುದೋ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ಇದೊಂದು. ಆ್ಯಂಡ್ ಇದು ನೋಡಿದ್ರೆ ಕಲರ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಈ ಯೂನಿಕ್ ಕಲರ್ದು ಆಲ್ಮೋಸ್ಟ್ ಯಾರೂ ಹಾಕಲ್ಲ ಈ ಕಲರು. ಸೊ ನನಗೆ ಸ್ವಲ್ಪ ಯೂನಿಕ್ ಆಗಿ ಇರೋಕ್ಕಿಷ್ಟ, ಅದು ಎಲ್ಲರೂ ಹಾಕೊಳ್ಳೋ ಥರ ಇಷ್ಟ ಆಗಲ್ಲ. ಸೊ ಅದಕ್ಕೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಇದು ಇಷ್ಟ ಆಗಲ್ಲ ಅಂತ, ಬಟ್ ನನಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲ ಹೇಳಿದ್ರು. ಆ್ಯಂಡ್ ನನ್ನ ಮೇಕಪ್ಪು ಎಲ್ಲ ನೋಡಿದ್ದೀರಾ ವಿಡಿಯೋ, ಐ ಮೀನ್ ಫೋಟೋಸಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದ್ರ ಬ್ಲೌಸು ಸಿಂಪಲಾಗಿ ಹೆಚ್ಚಿದ್ದೀನಿ. ನನಗೆ ಜಾಸ್ತಿ ಹೇಳಿದ್ನಲ್ಲ, ತುಂಬ ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಐ ಡೋಂಟ್ ನೋ, ತಿರ್ಗಾ ಯಾವಾಗ ಹಾಕೋತೀನಿ ನನಗೆ ಗೊತ್ತಿಲ್ಲ. ಈ ಬ್ಯಾಕ್ ಡಿಸೈನ್ ಹಿಂಗೆ ಕೊಡಿಸಿದ್ದೀನಿ. ಟ್ಯಾಸಲ್ಸ್ ಬಂದಿದೆ.
ಚೆನ್ನಾಗಿದೆ. ಮತ್ತು ಡಿಸೈನ್ ಕೊಟ್ಟು ಇದು ಕಟ್ ವರ್ಕ್ ಕೊಟ್ಟಿದ್ದಾರೆ, ಕಟ್ ವರ್ಕ್ ಕೊಟ್ಟು ಇದು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನಾನು ಸ್ವಲ್ಪ ಒಂದೇ ಒಂದು ಡಿಸೈನ್ ಕಳಿಸಿದ್ರೆ ಸಾಕು, ಆಂಟಿನೇ ಎಲ್ಲ ಅವರೇ ಯೋಚನೆ ಮಾಡಿ ಮಾಡ್ತಾರೆ, ಅವ್ರ ಮೇಲೆ ಬಿಟ್ಟಿರ್ತೀನಿ ನಾನು ಆಲ್ಮೋಸ್ಟ್. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲಿ ಹೊಲಿಸ್ತೀನಿ ಅಂತ ಬೇಕಿದ್ದರೆ ಹೇಳ್ತೀನಿ. ತುಂಬ ಚೆನ್ನಾಗಿ ಹೊಲಿತಾರೆ, ಫಿಟ್ಟಿಂಗು ತುಂಬ ಸಕ್ಕತ್ತಾಗಿರುತ್ತೆ. ನನಗೆ ನಮ್ಮೂರಲ್ಲೇ ಇಲ್ಲೇ ಹೊಲಿಯೋದು, ಕನಕಪುರದಲ್ಲೇ ಹೊಲಿಯೋದು. ಸೊ ಇದಾಗಿತ್ತು ನನ್ನ ಸೀರೆಗಳ ಬ್ಲಾಗ್. ಇಷ್ಟ ಆಗುತ್ತೆ ಗೊತ್ತಿಲ್ಲ, ಬಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ವ್ಯೂಸ್ ತುಂಬ ಕಮ್ಮಿ ಹೋಗ್ತಾಯಿದೆ, ಗೊತ್ತಿಲ್ಲ ಏನು ಎಫೆಕ್ಟ್ ಆಗ್ತಾಯಿದೆ ಅಂತ. ಬಟ್ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಬಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ಜೀವನವರೆಗೂ ಹೇಳ್ತೀನಿ ವೀಡಿಯೋಸ್ ಮಾಡೋಕ್ಕೆ. ನೆಕ್ಸ್ಟು ಅದೇ ಕ್ವೆಶನ್ ಆನ್ಸರ್ಸ್ ಬರುತ್ತೆ, ಆ್ಯಂಡ್ ಲವ್ ಸ್ಟೋರಿ ಬ್ಲಾಗ್ ನಾವು ಯಾವಾಗ ಮಾಡೋದು ಅಂತ ನೋಡ್ತಾ ಇದ್ದೀವಿ. ನೋಡೋಣ, 600 ಕಂಪ್ಲೀಟ್ ಆಗಿಬಿಡಲಿ, 600 ಸಬ್ಸ್ಕ್ರೈಬರ್ಸ್ ಆಗಲಿ. ಸೊ ರೀಚ್ ಆಗ್ತಾಯಿದ್ದೀವಿ, ನೋಡೋಣ. ನಮ್ಮದು ಇನ್ಸ್ಟಾಗ್ರಾಮ್ ಹೋಗಿ ನೋಡಿದ್ರೆ ನಮಗೂ ಎಲ್ಲ ವೀಡಿಯೋಸು ತುಂಬ ರೀಚ್ ಆಗ್ತಾಯಿದೆ. ಸೊ ಫಸ್ಟ್ ಅಲ್ಲಾಗಲಿ, ಅಲ್ಲಿ ಗ್ರೋ ಆಗೋಣ, ಆಮೇಲೆ ನೋಡೋಣ, ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗೋಣ. ಹೊಸ ವರ್ಷ ಎಲ್ಲರಿಗೂ ಫಸ್ಟ್, ನಾನು ಇದನ್ನೇ ಫಸ್ಟೇ ಹೇಳಬೇಕಿತ್ತು, ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಬೇಗನೆ ಬರುತ್ತೆ. ಈ ಇಯರ್ ಆಲ್ಮೋಸ್ಟ್ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಫ್ಯೂಚರಲ್ಲಿ, ಏನಾರು ಅಪ್ಡೇಟ್ಸ್ ಇದ್ದರೆ ಪಕ್ಕ ಹೇಳ್ತೀನಿ, ಹೇಳಲೇಬೇಕು. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಆ್ಯಂಡ್ ಡ್ರೆಸ್ ಕಲೆಕ್ಷನ್ಸು ಯಾವ್ದಾದ್ರು ಬೇಕಿದ್ರೆ ಪ್ಲೀಸ್ ಹೇಳಿ, ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಓಕೆ, ಈ ಸೀರೆಗಳನ್ನೆಲ್ಲ ಎತ್ತಾಕ್ಬಿಟ್ಟು ಮಡ್ಚಿಡಬೇಕು, ಇಲ್ಲಾಂದರೆ ನಮ್ಮಮ್ಮ ಹೊಡೆಯುತ್ತೆ. ನೆಕ್ಸ್ಟು ನಮ್ಮ ಅಮ್ಮನ ಜೊತೆನೇ ಈ ವಿಡಿಯೋ ನಮ್ಮ ಅಮ್ಮನ ಜೊತೆನೇ ಮಾಡಬೇಕಂತ ಇದ್ದಿದ್ದು, ಬಟ್ ಅವರು ಬ್ಯುಸಿ ಇದ್ದರೆ. ಸೊ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋ ನಮ್ಮ ಅಮ್ಮನ ಜೊತೆ ಪಕ್ಕ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡಿ ಪ್ಲೀಸ್, ಆಯಿತಾ? ಮಾಡಿ ಬೇಗ, ಆದಷ್ಟು ಬೇಗ 1000 ರೀಚ್ ಆಗೋಣ. ಆ್ಯಂಡ್ ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ಗೇಮ್ಸು ಅದು ಇದು ಅಂತ. ಸೊ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.